ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವ್ರನ್ನ ಉಳಿಸೋಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ ನಿಮ್ಮ ವಾರ್ತಾ ಇಲಾಖೆಯವರು. ವಾರ್ತಾ ಇಲಾಖೆ ಅವ್ರು ಯಾವ ಕಮಿಷನರ್ ಮಾನವರ್ಯಾದೆ ಇದೆಯಾ? ಕಮಿಷನರ್ಗೆ ಮಾನವರ್ಯಾದೆ ಇದೆಯಾ? ನಾವು ಕಮಿಷನರ್ಗೆ ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ ನಿಮ್ಮನ್ನ ತೋರಿಸ್ಕೊಳ್ಳಕ್ಕೆ. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನವರ್ಯಾದೆ ಇದೆಯಾ? ಅವ್ರು ಯಾವ ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂಚೂರು ರಾಜ್ಯ ವಿಧಾನಸಭೆಯ ಅಧಿವೇಶನ ಪ್ರತಿನಿತ್ಯ ಗಲಾಟೆ ಗದ್ದಲಗಳಿಗೆ ಕಾರಣ ಆಗ್ತಾ ಇದೆ. ವಿಪಕ್ಷ ನಾಯಕರು ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಮೊದಲು ನಾಗೇಂದ್ರ ವಿಚಾರದಲ್ಲಿ ಚರ್ಚೆ ಮಾಡಬೇಕು, ಅವರು ರಾಜೀನಾಮೆ ಕೊಡಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ಚರ್ಚೆಗೆ ನಾವು ರೆಡಿ ಅಂತ ಹೇಳ್ತಾ ಇದ್ರೂ ವಿರೋಧ ಪಕ್ಷಗಳು ತಮ್ಮ ಹಠವನ್ನ ಬಿಡ್ತಾ ಇಲ್ಲ. ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿನಿತ್ಯವೂ ಸದನದಲ್ಲಿ ಗಲಾಟೆ ಗದ್ದಲ ನಡೀತಾನೆ ಇದೆ. ಇವತ್ತು ಸದನದಲ್ಲಿ ಆರ್ ಅಶೋಕ್ ಅವರು ತಾಳ್ಮೆಯನ್ನ ಕಳ್ಕೊಂಡ ರೀತಿಯಲ್ಲಿ ಕಂಡು ಬಂದ್ರು. ಅದು ಕೂಡ ವಾರ್ತಾ ಇಲಾಖೆಯ ಅಧಿಕಾರಿಗಳ ಮೇಲೆ ತಾರತಮ್ಯ ಮಾಡ್ತಾ ಇದ್ದಾರೆ. ವಾರ್ತಾ ಇಲಾಖೆ ಅಧಿಕಾರಿಗಳು ನಾವು ಶಾಸಕರಾಗಿ ಆಯ್ದು ಬಂದಿಲ್ವಾ, ನಮ್ಮ ಹೇಳಿಕೆಗಳು ನಮ್ಮ ವಿಡಿಯೋಗಳು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇಲ್ಲ, ಆಡಳಿತ ಪಕ್ಷದ ಶಾಸಕರ ಎಲ್ಲಾ ಹೇಳಿಕೆಗಳು ವಿಡಿಯೋಗಳು ರಿಲೀಸ್ ಮಾಡ್ತಾ ಇದ್ದಾರೆ, ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಹಾಗೇನೆ ವಾರ್ತಾ ಇಲಾಖೆಯ ಕಮಿಷನರ್ ಮೇಲೆ ಯಾವ ರೀತಿ ಕೂಗಾಡಿದ್ರು ಅಂತ ನೀವೇ ನೋಡಿ. ನಂತರ ಮಾತನಾಡ್ತಾ ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ ನಿಮ್ಮ ವಾರ್ತಾ ಇಲಾಖೆಯವರು. ವಾರ್ತಾ ಇಲಾಖೆ ಆಚೆ ಹಾಕಿದ್ದೀವಿ. ಅವ್ರು ಯಾವ ಕಮಿಷನರ್ ಮಾನವರ್ಯಾದೆ ಇದೆಯಾ? ಕಮಿಷನರ್ಗೆ ಮಾನವರ್ಯಾದೆ ಇದೆಯಾ? ನಾವು ಕಮಿಷನರ್ಗೆ ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ ನಿಮ್ಮನ್ನ ತೋರಿಸ್ಕೊಳ್ಳಕ್ಕೆ. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನವರ್ಯಾದೆ ಇದೆಯಾ? ಅವ್ರು ಯಾವ ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂಚೂರು ತೋರಿಸಿ. ನಾವು ತೋರಿಸ್ಬೇಕಲ್ಲ, ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ಇವೆ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದು? ನಾನು ಲೆಟರ್ ಕೊಟ್ಟಿದ್ದೀನಿ. ನಾನು ನೋಡಿ ಲೆಟರ್ ಕೊಟ್ಟಿದ್ದೀನಿ. ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು ಲೆಟರ್ ಕೊಡಿ. ಅಧ್ಯಕ್ಷ ಕೊಡು ಲೆಟರ್ ಕೊಡಿ. ಮಾತಾಡ್ಲೇಬೇಕಾದ್ರೆ ಕುಂದರಿ ಎಲ್ಲರೂ. ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ತನಕ ನಾವು ಹಗಲು ರಾತ್ರಿ ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.